ಬಂಧುಗಳೇ, ಬಹುಶಃ ಕಳೆದ ಒಂದು ವಾರಕ್ಕಿಂತ ಹೆಚ್ಚಾಗಿ 15 ದಿನದಿಂದ ವಿಶೇಷವಾಗಿ ಕಲ್ಲುಗುಡ್ಡೆ ಮತ್ತು ಬೆಂಡೆಕ್ಲು ಕಲ್ಲುಗುಡ್ಡೆ ಮತ್ತು ಭೀಮೆಟ್ನಿಕಲ್ಲು ಅಲ್ಲಿರ್ತಕ್ಕಂಥ ಯುವಕರ ತಂಡ ಅದು ಎಷ್ಟು ಹಗಲು ರಾತ್ರಿ ಎನ್ನದೆ ಇದು ಕಲ್ಲುಗುಡ್ಡೆ ಸಮಸ್ಯೆ ಅಲ್ಲ, ಇದು ಇಡೀ ಮಲೆನಾಡಿನ ಸಮಸ್ಯೆ. ಹಾಗಾಗಿ ನಾವು ಇದನ್ನು ಪ್ರಾರಂಭ ಮಾಡೋದ್ರ ಮೂಲಕ ಒಂದು ಮಾದರಿಯಾಗಿರ್ಬೇಕು, ಕಟ್ಟಬೇಕು ಅಂತೇಳಿ ಹೋರಾಟ ಕಟ್ಟಬೇಕು ಅಂತೇಳಿ ಅವರ ಶ್ರಮದಿಂದ ಬಹುಶಃ ನಾವಿಲ್ಲಿಗೆ ಇವತ್ತು ಬಂದಿದ್ದೀವಿ. ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಏನಾದರೂ ಸಕ್ಸಸ್ ಆಗಿದ್ದೆ ಆದರೆ ಅದು ಸಂಪೂರ್ಣ ಯಶಸ್ಸು ಕಲ್ಲುಗುಡ್ಡೆ ಮತ್ತು ಬೆಂಡೆಕ್ಲು ಮತ್ತು ಅಲ್ಲಿರ್ತಕ್ಕಂಥ ನನ್ನೆಲ್ಲ ಸಂಗಾತಿಗಳು ಸಲ್ಲಬೇಕು ಅಂತೇಳಿ ನನ್ನ ಮನವಿ. ಅದೇ ರೀತಿ ಸ್ನೇಹಿತರೆ, ದಯವಿಟ್ಟು ನಾನು ನಿಮ್ಮಲ್ಲಿ ಎರಡೇ ಪ್ರಶ್ನೆಗಳು ಕೇಳ್ತೀನಿ. ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ಮುಂದೆ ನಾವೇನು ಹೋರಾಟ ಮಾಡ್ಬೋದು, ಏನು ಮಾತಾಡ್ಬೋದು ಅಂತ ತೀರ್ಮಾನ ಮಾಡ್ಬೋದು. ನಿಮ್ಮ ಹತ್ರ ಕೇಳೋದಿಷ್ಟೇ, ಮಲೆನಾಡಿಗೆ ಕಸ್ತೂರಿ ರಂಗನ್ ವರದಿ ಬೇಕಾ? ಹಾಗಿದ್ದರೆ ನಾವು ಎಲ್ಲರೂ ಸ್ಪಷ್ಟವಾಗಿ ಹೇಳೋಣ, ಯಾವುದೇ ಸರ್ಕಾರಗಳಿರ್ಬೋದು, ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿ ಮಾಡಬಾರ್ದು, ಅದನ್ನು ಈ ಕೂಡಲೇ ಹಿಂಪಡೆಯಬೇಕು ಅನ್ನೋದು ನಾವೆಲ್ಲರೂ ಒತ್ತಾಯ ಮಾಡೋಣ. ಎರಡನೇದು, ಈ ಭಾಗದ ಕಂದಾಯ ಭೂಮಿಯನ್ನು ಅರಣ್ಯ ಇಲಾಖೆ ವರ್ಗಾವಣೆ ಮಾಡಿ ಅಂತ ನಾವು ಕೇಳಿದ್ವಾ? ಕೇಳಿಲ್ಲ ತಾನೆ. ಸೆಕ್ಷನ್ 17 ಮಾಡಿ ಇಡೀ ಮಲೆನಾಡಿನ ಅರಣ್ಯ ಕಂದಾಯ ಭೂಮಿಯನ್ನು ಇವರು ಮೀಸಲಾಣೆ ಮಾಡೋದು ಯಾರ ಉದ್ದೇಶಕ್ಕೋಸ್ಕರ? ನಮ್ಮನ್ನು ಕೇಳಿದಾರ ಮಾಡುವಾಗ? ಯಾಕೆ ಕೇಳಿಲ್ಲ? ಹಾಗಾದ್ರೆ ನಾವು ಒಪ್ಕೋಬೇಕಾ? ಬೇಡ ಹೇಳಿ. ಇದನ್ನು ಯಾರು ರದ್ದು ಮಾಡಬೇಕು? ಯಾವ ಸರ್ಕಾರ ರದ್ದು ಮಾಡಬೇಕು? ಈ ಬಗ್ಗೆ ನಮ್ಮ ಸ್ಪಷ್ಟತೆ ಇಲ್ಲದೆ ಹೋದರೆ ಬಹುಶಃ ನಾವೇನು ಮಾಡಕ್ಕೆ ಹೊರಟಿವಲ್ಲ ಇಷ್ಟೇ ಸ್ನೇಹಿತರೆ. ಇವತ್ತು ಮಲೆನಾಡಿನಿರ್ತಕ್ಕಂಥ ಒಂದ್ಸರಿ ಹೋರಾಟ ಅಂದರೆ ಬರೀ ರೈತರು ಮಾತ್ರ ಹೋರಾಟ ಮಾಡ್ತಿದ್ರು, ಕಾರ್ಮಿಕರು ಅದಕ್ಕೆ ಹೋಗ್ತಿರ್ಲಿಲ್ಲ. ಇನ್ನೊಂದು ಕಡೆಗೆ ಕಾರ್ಮಿಕರು ಮಾತ್ರ ಹೋರಾಟ ಮಾಡ್ತಾರೆ, ರೈತರು ಬರ್ತಿರ್ಲಿಲ್ಲ. ಆದರೆ ಇವತ್ತು ಮಲೆನಾಡು ಉಳಿಬೇಕಂತಂದರೆ ಇಡೀ ಮಲೆನಾಡು ಸಂಕಷ್ಟಗಿದೆ. ನಮ್ಮ ಉದ್ದೇಶ ಇಷ್ಟೇ, ಮಲೆನಾಡು ಅಂತಂದರೆ ಬರೀ ರೈತರಲ್ಲ, ಮಲೆನಾಡು ಅಂದರೆ ಬರೀ ವರ್ತಕರಲ್ಲ, ಮಲೆನಾಡು ಅಂದರೆ ಇರ್ತಕ್ಕಂಥ ಕಾರ್ಮಿಕರು ಒಳಗೊಂಡಂತೆ ಇಡೀ ಮಲೆನಾಡಿನ ಜನ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ರಾಜಕೀಯ ರಹಿತ ಮತ್ತು ಯಾವುದೇ ಸ್ವಾರ್ಥ ಇಲ್ದಿರ ನಮ್ಮ ಬದುಕು ಉಳಿಬೇಕಾದ್ರೆ ಬಹುಶಃ ನಿಮ್ಗೆ ನಾನು ಮೊನ್ನೆ ತಾಲೂಕು ಆಫೀಸಿಗೆ ಹೋಗಿದ್ದೆ. ಅಲ್ಲಿ ಭೂಮಿ ಬಗ್ಗೆ ಮಾತಾಡೋದು ಬೇಡ, ಕನಿಷ್ಠ ತಲೆ ಮೇಲೆ ಒಂದು ಸೂರಿಗೋಸ್ಕರ ಅರ್ಜಿ ಹಾಕೊಂಡಿದ್ದಾರೆ ಫಾರಂ 94C ಆ ಎಲ್ಲ ಅರ್ಜಿಗಳನ್ನು ಸಹ ಸಾರಾಸಗಟಾಗಿ ಅರಣ್ಯ ಇಲಾಖೆ 100% ಅರ್ಜಿಗಳನ್ನು ತಿರಸ್ಕಾರ ಮಾಡಿದೆ. ಏನು ಕಾರಣ ಅಂತಂದರೆ ಅರಣ್ಯ ಅನ್ನೋ ಕಾರಣಕ್ಕೆ. ಸರಿ, ಹಾಗಿದ್ರೆ ನಾವು ನಮ್ಮ ಮುಂದೆ ಹೋರಾಟ ಹೆಂಗಿರಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಅದೇ ರೈತ ಗೀತೆಗೆ ನಾವು ಗೌರವ ಸಲ್ಲಿಸೋಣ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೀಯ ಫಲ ಸಾಧನವು. ಕಷ್ಟದೊಡಂಗಮ ನುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ. ಉಳುವ ಯೋಗಿಯ ನೋಡಲ್ಲಿ ಲೋಕದೊಳೆ ನೀ ನಡೆಸಲಿರಲಿ ತನ್ನಿ ಕಾಯವ ಬಿಡಲೆಂದು. ರಾಜ್ಯಗಳಲ್ಲಿ ಹಾರಲಿ ಗದ್ದುಗೆ ಮಕುಟಗಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಡುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲಿ. बोलो भारत माता की जय जवान।
ಈ ದಿನ ಏನು ನಮ್ಮ ಮೇಗುಂದ ಹೋಬಳಿಯ ಕಲ್ಗುಡ್ಡೆ ಗ್ರಾಮದ ನಾಗರಿಕ ಹಿತರಕ್ಷಣಾ ಸಮಿತಿ ಒಂದು ಅರಣ್ಯ ಇಲಾಖೆಯ ಸರ್ಕಾರದ ದ್ವಂದ್ವದ ಕಾನೂನನ್ನು ವಿರೋಧಿಸಿ ಕಾಲ್ನಡಿಗೆ ಜಾಥಾವನ್ನು ಘೋಷಣೆ ಮಾಡಿತ್ತು. ಎಲ್ಲ ಸಮಿತಿಯ ಬೆಂಬಲದೊಂದಿಗೆ ಇಡೀ ರೈತರು ಕಾರ್ಮಿಕರನ್ನೆಲ್ಲ ಸೇರಿಸಿ ಒಗ್ಗೂಡಿಸಿ ಯಾವುದೇ ನಾವು ಸುಮಾರು ಹೋರಾಟಗಳು ನೋಡಿದ್ದೀವಿ. ತಲೆ ಸುತ್ತು ಬೀಳೋರೇನು, ಎತ್ಕೊಂಡು ಹೋಗೋರೇನು, ಆ ಥರದ ಯಾವುದೇ ಘಟನೆ ನಮ್ಮ 2 ದಿನದಲ್ಲೂ ಆಗಲಿಲ್ಲ. ಇದು ರೈತರ ಶಕ್ತಿ. ಹಾಗಾಗಿ ಈ ಶಕ್ತಿಯನ್ನ ಒಂದು ಕಾಲ್ನಡಿಗೆ ಜಾಥಾದಲ್ಲೂ ಯಶಸ್ವಿ ಮಾಡಬೇಕು ಅಂತ ಏನಾರ ತೋರಿಸಿದ್ರೆ ಆ ಕಲ್ಗುಡ್ಡೆ ನಾಗರಿಕ ಹಿತರಕ್ಷಣಾ ಸಮಿತಿ ಮೇಗುಂದ ಹೋಬಳಿಯವರಿಗೆ ಸಂಪೂರ್ಣವಾಗಿ ನಮ್ಮೆಲ್ಲ ರೈತ ಮಿತ್ರರ ಎಲ್ಲ ಕಾರ್ಮಿಕರ ಪರವಾಗಿ ಅಭಿನಂದನೆಯನ್ನು ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೆಲ್ಲ ಹಿರಿಯ ಹೋರಾಟಗಾರರೇ, ಮಾಧ್ಯಮ ಮಿತ್ರರೇ ಹಾಗೂ ಆರಕ್ಷಕ ಸಿಬ್ಬಂದಿಗಳೇ, ಈಗ ರಾಮ್ ಅವರು ಪ್ರಾಸ್ತಾವಿಕವಾಗಿ ಹೇಳ್ಬೇಕಾದ್ರೆ ಯಾವುದಕ್ಕಾಗಿ ಹೋರಾಟ ಅಂತ ಹೇಳಿದ್ರು. ಇದು ಪದೇ ಪದೇ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀವಿ. ರೈತರದು ಕಾರ್ಮಿಕರದು ದುರುಪಯೋಗ ಅಂತ ತಿಳ್ಕೊಬೇಡಿ. ಸರ್ಕಾರಕ್ಕೆ ದ್ವಂದ್ವದ ಕಾನೂನು ಮಾಡುವ ಅಧಿಕಾರಿಗಳಿಗೆ ಇದು ನಮ್ಮ ಸಮಿತಿಯ ಪರವಾಗಿ ಎಲ್ಲ ರೈತರ ಪರವಾಗಿ ಎಚ್ಚರಿಕೆಯನ್ನು ನೀಡ್ತೇವೆ. ಯಾಕೆ ಅಂದ್ರೆ ನಮ್ಮ ಮುಜರಾಯಿ ದೇವಸ್ಥಾನದ ಇತಿಹಾಸ ತೆಗಿಲಿ, ಯಾವುದೇ ಹೋಬಳಿಯಲ್ಲಿ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಆ ಮುಜರಾಯಿ ದೇವಸ್ಥಾನ ಇದ್ದಾರೆ ಅಂದ್ರೆ ಜನವಾಸ ಇದ್ರು ಅಂತ ತಾನೆ. ನೀವು ಯಾವುದೋ 70-80 ವರ್ಷದ ಬ್ರಿಟಿಷ್ ಕಾಲದ ಕಾಶಲ್ಲಿ ತಿಟ್ಕೊಂಡು ಇಲ್ಲಿ ಬಂದು ಆವಾಗಲೇ ಆಗಿತ್ತೆ ಇದನ್ನ ಒಪ್ಪಕ್ಕ? ಇದು ಅಂಗನವಾಡಿ ಮಕ್ಕಳಿಗೆ ಹೋಗಿ ಹೇಳಿ, ನಾವು ಅದೆಲ್ಲ ಓದ್ಕೊಂಡು ಬಂದಿದ್ದೀವಿ. ನೀವು ಬಹಳ ವಿದ್ಯಾವಂತರು ಅಧಿಕಾರಿಗಳು, ಈ ರಾಜ್ಯನ ದೇಶನ ಆಳೋ ಜನಪ್ರತಿನಿಧಿಗಳು. ನಾವು ರೈತರು ಸ್ವಲ್ಪನರ ಓದು ಬರೋ ಕಲ್ತಿದ್ದೀವಿ. ನಮ್ಮ ಹಿರಿಯರು ಒಂದಷ್ಟು ಸಂಸ್ಕೃತಿಯನ್ನು ಕಳಿಸಿದ್ದಾರೆ, ಸಂಪ್ರದಾಯ ಕಳಿಸಿದ್ದಾರೆ. ಅಲ್ಲ ಸ್ವಾಮಿ, 1905ರಲ್ಲಿ 1930ರಲ್ಲಿ ನಕಾಶಿ ವರದಿ ತಯಾರಾಕಿದ್ರೆ ನೀವು ಮೆಡಿಟೇಷನ್ ಯಾಕೆ ಮಾಡ್ಕೊಂಡಿಲ್ಲ ಹೇಳ್ಬೇಕಲ್ಲ. ಇದಕ್ಕೆ ಸಂಬಂಧಪಟ್ಟ ಸಚಿವರಾಗ್ಲಿ ಅಧಿಕಾರಿಯಾಗಲಿ ಹೇಳ್ಬೇಕಲ್ಲ ಸಾರ್ವಜನಿಕವಾಗಿ. ಒಬ್ಬ ರೈತರ ಅರ್ಜಿ ಕೊಡ್ಬೇಕಾದ್ರೆ ಒಂದು ಅಕ್ಷರ, ಒಂದು ಪಾಯಿಂಟ್ ತಪ್ಪಿದ್ರೆ ಇದು ಅರ್ಜಿ ಸರಿ ಇಲ್ಲ ಅಂತೀರಿ. ಇಷ್ಟು ದೊಡ್ಡ ತಪ್ಪು ಮಾಡಿದಿರಲ್ಲ ನೀವು, ಯಾರ ಹತ್ರ ಕೇಳ್ಬೇಕು ನಾವು? ಹೇಳ್ತಾ ಹೋದ್ರೆ ಸೆಕ್ಷನ್ 4 ಮನಸ್ಸೋ ಈಚೆ. ನೀವು ನಿಮ್ಮ ಇಲಾಖೆಯ ಸರ್ಕಾರದ ಕೆಲವು ಕಾನೂನುಗಳಿಗೆ ಗ್ರಾಮ ಪಂಚಾಯತಿಯ ನಡವಳಿ ಬೇಕು, ಗ್ರಾಮ ಸಭೆಯ ನಡವಳಿ ಬೇಕು, ಜಂಟಿ ಅರಣ್ಯದ ಮೀಟಿಂಗ್ ಆಗಿ ಅದ್ರ ನಡವಳಿ ಬೇಕು. ನೀವು ಈ ಕಾಯ್ದೆ ಕಟ್ಲೆ ಮಾಡೋದಕ್ಕೆ, ರೈತರಿಗೆ ಕಾರ್ಮಿಕರಿಗೆ ಮರಣ ಶಾಸನ ಬರೆಯುವಂತ ಕಾಯ್ದೆ ಕಟ್ಲೆ ಮಾಡೋದಕ್ಕೆ ಇದ್ಯಾವುದೋ ಅಭಿಪ್ರಾಯ ಬೇಡ. ಸ್ಯಾಟಲೈಟ್ ಮುಖಾಂತರ ನೀವು ಸರ್ವೆ ಮಾಡಿದ್ರೆ ಅದ್ರ ಒಪ್ಪಿಬೇಕ ನಾವು? ಏನ್ರಿ 17 ಅಂತ ಇವ್ರು ನೋಡಿದ್ರೆ ಅವ್ರ ಮೇಲೆ ಹೇಳೋದು, ಅವ್ರು ನೋಡಿದ್ರೆ ಇವ್ರ ಮೇಲೆ ಹೇಳೋದು. 17 ಆದ್ರೆ ಪರಿಸ್ಥಿತಿ ಏನು ಅಂತಲೂ ಹೆದರ್ಸ್ತಾರೆ. ಅದು ಮಾಡ್ಬೇಕಾದ್ರೆ ಗೊತ್ತಿರ್ಬೇಕಿದ್ದಾರಲ್ಲ ನಿಮಗೆ. ನಾವು ಮೊದಲು, ನೀವು ಮೊದಲು ಯೋಚನೆ ಬೇಕಲ್ಲ. ತಲಾಂತರದಿಂದ ನಮ್ಮ ಪೂರ್ವಿಕರು ಕೃಷಿ ಸಾಗುವಳಿಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಕಾಡನ್ನು ಬೆಳೆಸಿದ್ದಾರೆ. ಅವಾಗ ನಿಮ್ಮ ಇಲಾಖೆ ಎಲ್ಲ ಎಲ್ಲಿತ್ತು? ಎಲ್ಲಿದ್ರಿ ನೀವು? ಈಗ ಜನಪ್ರತಿನಿಧಿಗಳು ಅಯ್ಯೋ ನಾವು ಪರಿಸರ ಉಳಿಸೋರು ಅನ್ನೋರು ಬುದ್ಧಿಜೀವಿಗಳು, ಪರಿಸರವಾದಿಗಳು. ಹೇಳಿ ಸ್ವಾಮಿ, ನೀವು ಕೇಳ್ಬೇಕಲ್ಲ ಸರ್ಕಾರಕ್ಕೆ. 1 ಎಕರೆಗೆ 18 ಮರ ಇರ್ಬೇಕಂತೆ, ಅದ್ರ ಜಾಸ್ತಿ ಇದ್ರೆ ಅದು ಫಾರೆಸ್ಟ್ ಅಂತೆ. ಮತ್ತೇನ್ ಮಾಡ್ತಾರೆ ಸ್ವಾಮಿ? ಗೊಂದಲದ ಕಾರಣ ಯಾರು ಮಾಡ್ತಾ ಇರೋದು? ದಟ್ಟಾರಣ್ಯದಲ್ಲಿ ಶಿವಣೆ ಮರ ಕಡೀರಿ, ವಿಷಪುರಿ ಮರ ಕಡೀರಿ, ದೊಡ್ಡ ಮಾವಿನ ಮರ ಕಡೀರಿ. ಸರ್ಕಾರ ಖಜಾನೆಗೆ ದುಡ್ಡು ಬೇಕಲ್ಲ.
ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು, ಇದು ಅಪರಾಧ ಅಲ್ಲ, ಇದು ಪರಿಸರ ಹಾಳಲ್ಲ, ಇದು ಕಟ್ಟಕತೆ ಅಲ್ಲ. ಈಗ 4 ವರ್ಷದ ಹಿಂದೆ ಕಾಡಲ್ಲಿರುವ ದೊಡ್ಡ ದೊಡ್ಡ ಮಾವಿನ ಮರ, ವಿಷಪುರಿ ಮರ, ಮಳೆ ಮರ, ಅನೇಕ ಮರಗಳನ್ನು ತೆಗೆದಿದ್ದಾರೆ. ಹಾಗಾದ್ರೆ ಪರಿಸರ ನಾಶ ಮಾಡ್ತಾ ಇರೋದು ಯಾರು? ಇನ್ನ ಡೆಡ್ ಅಂಡ್ ಪೋಲ್ ಅಲ್ಲಿ ಮರ ತೆಗಿಯೋದು ಬಿಡಿ, ಒಂದು ಒಣಗಿದ ಮರ ಅಂತ ಹೇಳಿದ್ರೆ 10 ಮರ ಹೋಗಿರ್ತಾವ. ದೊಡ್ಡ ಮರ ಬೇಡ, ನೀವು ಬಹಳ ಪರಿಸರವಾದಿಗಳಲ್ಲ, ಹೇಳಿ ಆ ಮರ ಒಣಗಿ ಅಲ್ಲೇ ಬೀಳಲಿ, ಅಲ್ಲೇ ಗೊಬ್ಬರ ಆಗಲಿ, ಇನ್ನೂ 10 ಮರಕ್ಕೆ ಅದು ಒಂದು ಜೀವನೋತ್ಪತ್ತಿಗೆ ಒಳ್ಳೆ ಪೌಷ್ಟಿಕ ಆಹಾರ ಆಗುತ್ತೆ. ಇದನ್ನ ಹೇಳ್ಬೇಕಲ್ಲ ಪರಿಸರವಾದಿಗಳು. ಇಲ್ಲೇನೋ ರೈತರು ಒಂಚೂರು ಸೊಪ್ಪು ದರ್ಗುತ್ತ ಅಂದ ತಕ್ಷಣ ಇದೇ ದೊಡ್ಡ ಲೂಟಿಕೋಡ್ರು. ಏನೋ ಬಿಂಬಿಸ್ತೀರಲ್ಲ ನೀವು ಬೆಂಗಳೂರಲ್ಲಿ, ಇನ್ನೆಲ್ಲ ಕೂತ್ಕೊಂಡು ಗಾಜಿ ಮೇಲೆ ಕೂತ್ಕೊಂಡು. ಮೊನ್ನೆ ಬೆಂಗಳೂರಲ್ಲಿ ಆ ಥರ ತೋಳತ್ತಲ್ಲ, ಬಾಯಿ ಏನ್ ಮುಚ್ಕೊಂಡಿದ್ರಿ? ನಮ್ಮ ಆಡು ಭಾಷೆಲ್ಲ ಹೇಳ್ತೀವಿ, ಬಾಯಿ ಕಡು ಬಿಟ್ಕೊಂಡಿದ್ರಾ? ಆ ನೋಡಿ ತೊಳ್ಕೊಂಡು ಹೋಯ್ತಲ್ಲ, ಅಲ್ಲಿ ಒತ್ತುವರಿ ಆಗಿಲ್ಲ, ಅಲ್ಲಿ ಕೆರೆ ಮುಳುಗಡೆ ಆಗಿಲ್ಲ. ಎಲ್ಲಿ ಹೋಗಿದ್ರಿ? ಎಲ್ಲಾಗಿದ್ರಿ? ಸರ್ಕಾರದವ್ರು ಮಾತಾಡೋರು ಅಧಿಕಾರಿಗಳು, ಬಹಳ ಬುದ್ಧಿಜೀವಿ ಅನ್ನೋ ಪರಿಸರವಾದಿಗಳು ಎಲ್ಲಿ ಹೋಗಿದ್ರಿ? ಇನ್ನೂ ಹೇಳ್ತಾ ಹೋದ್ರೆ ಅನೇಕ ಇದೆ. ನಮ್ಮ ಬೇಡಿಕೆ ಈ ಹೋರಾಟದ ಮುಖಾಂತರ ಏನು ಅಂದ್ರೆ, ಸೆಕ್ಷನ್ 4 ವರದಿನ ತಿದ್ದುಪಡಿ ಆಗಬೇಕು. ನೀವು ದಟ್ಟಾರಣ್ಯದಲ್ಲಿ ಇರೋದ್ರಲ್ಲಿ ಮಾಡಿ, ನೀವು ಇಲ್ಲಿ ಹೋಗುವ ಹೈವೇ ರೋಡ್ ಅನ್ನು ಸೆಕ್ಷನ್ 4 ಮಾಡಿದ್ರೆ ನಾಳೆ ಚಿರಂಡಿ ತೆಗೆಯಕ್ ಬರ್ತಾರಂತೆ ಇವರು. ಕೇಳಿದ್ರೆ ಇಲ್ಲ ಸರ್, ಅಲ್ಲ ಕಮಿಟಲ್ ಪಾಸ್ ಆಗಬೇಕು, ಈ ಕಮಿಟಲ್ ಪಾಸ್ ಆಗಬೇಕು ಹೇಳಿ. ಬೇಕಾದ್ರೆ ಅರಣ್ಯ ಇಲಾಖೆ ನೇರವಾಗಿ ತಟ್ಟು ಹೇಳ್ತೀನಿ, ನಿಮ್ಮ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ನೀವು ಏನು ಅವೈಜ್ಞಾನಿಕವಾಗಿ ಮಾಡಿದಿರಿ. ಕೆಲವೊಂದು ಅನಾದಿ ಕಾಲದಿಂದ ಇರುವಂತಹ ರಸ್ತೆ, ಹೈವೇ ರಸ್ತೆಯನ್ನು ಮಾಡಿದ್ದೀರಿ. ಹಾಗಾದ್ರೆ ಆ ರಸ್ತೆ ದುರಸ್ತಿ ಮುಂದೆ ಹೇಗೆ ಮಾಡ್ತೀರಿ? ಹಾಗಾದ್ರೆ ನಾವ್ ಹೆಂಗ ಬದುಕ್ತೀವಿ? ಅವತ್ತು ನಮ್ಮ ಪೂರ್ವಿಕರು ತಲೆ ಮೇಲೆ ಹೊರ ಹೊತ್ತು ಕಾಲಲ್ಲಿ ನಡ್ಕೊಂಡು ಹೋಗಿ ಎಲ್ಲ ಕಷ್ಟ ನೋವುಗಳಿಂದ ಬಂದಿದ್ದಾರೆ. ಅದು ಈ ತಲೆಮಾರಿನವರಿಗೆ ಆ ಅನುಭವ ಇದೆ, ಮುಂದಿನವರಿಗೆ ಕಷ್ಟನ. ನೀವು ಇಲ್ಲೇನೋ ಒಂದಷ್ಟು ದುಡ್ಡು ಮಾಡಕ್ ಕೊಡ್ತಿರಲ್ಲ ಪರಿಸರವಾದಿಗಳು, ಸರ್ಕಾರಗಳು ಸೇರ್ಕೊಂಡು ಇಲ್ಲಿ ಪ್ರವಾಸ ತಾಣ ಮಾಡಿ ಅವ್ರು ಬರ್ಬೇಕಲ್ಲ, ಅವ್ರು ಗುಂಡಿ ಇದ್ರೆ ಬರಲ್ಲ, ಎಚ್ಚರಿಕೆ ಇರಲಿ ನಿಮಗೆ. ಹಾಗಾದ್ರೆ ನೀವು ಆ ರಸ್ತೆ ಡೆವಲಪ್ಮೆಂಟ್ ಮಾಡೋದು ಹೇಗೆ? ಸೆಕ್ಷನ್ 4 ಮಾಡ್ತೀರಿ ನೋಡಿ ಸ್ವಾಮಿ. 1978 ಹಿಂದೆ, 98 ಹಿಂದೆ ಬಡವರಿಗೆ 30-40 ಕಟ್ಟಿರೋ ಮನೆಗೆ ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ, ಹಕ್ಕುಪತ್ರ ಕೊಟ್ಟಿರ್ತಾರೆ. ಬಡವನಿಗೆ ಗೊತ್ತೇ ಇಲ್ಲ ಇದು ನಂದು ಸೆಕ್ಷನ್ 4 ಆಗಿದೆ ಅಂತ, ರೈತನಿಗೆ ಗೊತ್ತೇ ಇಲ್ಲ ನಂದು ಸೆಕ್ಷನ್ 4 ಆಗಿದೆ ಅಂತ. ಏನು ಮನುಷ್ಯತ್ವ ಇಲ್ಲ ನಿಮಗೆ? ಅಲ್ಲಿ ರೈತ ಏನಾರ ಕೈಗಾರಿಕೆ ಕೆಲಸ ಮಾಡ್ತಾ ಇದ್ದಾನ, ಇನ್ನೇನಾರ ಬೇರೆ ಕೆಲಸ ಮಾಡ್ತಾ ಇದ್ದಾನ, ಅಥವಾ ಕಾರ್ಮಿಕರು ಒಂದು ಮನೆ ಕಟ್ಕೊಂಡ್ರೆ ಅಲ್ಲೇನಾರ ಕಳ್ತನ ಮಾಡ್ತಾ ಇದ್ದೀರಾ? ರೈತ ಕಾರ್ಮಿಕ ದೇಶದ ಬೆನ್ನೆಲುಬು. ರೈತರು ಕಾರ್ಮಿಕರು ಮೌನ ವಹಿಸಿದ್ರೆ, ದೇಶದ ಗಡಿ ಕಾಯುವ ಸೈನಿಕರು ಮೌನ ವಹಿಸಿದ್ರೆ, ನೀವೆಲ್ಲ ಏನು ಪುಂಗಿ ಉತ್ತಿರಲ್ಲ, ಎಲ್ಲ ಶೂನ್ಯ. ಎಚ್ಚರಿಕೆ ಇರಲಿ. ತಿನ್ನೋದು ಅನ್ನನೇ, ಇನ್ಯಾವುದು ತಿನ್ನಲ್ಲ. ಮೊನ್ನೆ ಪ್ರಾರಂಭದ ಸಭೆಯಲ್ಲಿ ಹೇಳಿದೆ, ನನಗೆ ಬಹಳ ಜನ ಕೇಳಿದ್ರು, ಅದು ಸ್ಕ್ರೂಯಿಂಗ್ ಮಾತ್ರ ಕೊಟ್ಟರು ಮಾಡ್ರ, ಪೂರ್ಣ ಮಾಡಲಿಲ್ಲ ಅಂದರು. ನಾನು ಹೇಳಿದೆ, ಅಲ್ಲಿ ಸಮಯನೇ ಎಲ್ಲರೂ ಮಾತಾಡೋದು ಜಾಸ್ತಿ, ಅದನ್ನು ಕ್ಲಿಯರ್ ಮಾಡಿ. ನೋಡಿ, ರೈತರು ಕಾಡೊಳಗೆ ಹೋಗಬಾರ್ದು, ಇನ್ನೂ ಅನೇಕ ಕಾನೂನುಗಳನ್ನು ಮಾಡಿದ್ದೀರಿ, ಬೇರೆ ಮಾಡಿದ್ದೀರಿ. ಹಾಗಾದ್ರೆ ರೈತರು ಕಾಡೊಳಗೆ ಹೋಗ್ತಾ ಇಲ್ಲ, ದಟ್ಟವಾದ ಡೀಮ್ ಫಾರೆಸ್ಟ್ ಏನೇನೋ ಮಾಡಿರೋಲ್ಲ, ಅಲ್ಲಿರೋ ದೊಡ್ಡ ಮರಗಳೆಲ್ಲ ಏನಾದವು? ಅಲ್ಲಿ ಪ್ಲಾಂಟೇಶನ್ ಕೋಟ್ಯಾಂತರ ರೂಪಾಯಿ ಸರ್ಕಾರ ಕೊಟ್ಟು ಮಾಡ್ತಾ ಇದೆಯಲ್ಲ, ಅಲ್ಲಿಗೆ ಮರ ಗಿಡಗಳು ಯಾಕೆ ಬೆಳೆಯಿಲ್ಲ? ಬನ್ನಿ ನಮ್ಮ ರೈತರ ಅಕ್ಕಪಕ್ಕದ ಜಮೀನಲ್ಲಿ ಬನ್ನಿ, ಪರಿಸರ ಹೇಗಿದೆ ತೋರಿಸ್ತೀವಿ. ನಾವು ರೈತರು ಪ್ರಾಣಿಗೂ ಆಹಾರ ಕೊಡ್ತೀವಿ, ಪಕ್ಷಿಗೂ ಆಹಾರ ಕೊಡ್ತೀವಿ. ನಾವು ಹಳ್ಳದಲ್ಲೋ, ಕೆರೆಯಲ್ಲೋ, ಕೃಷಿ ಹೊಂಡದಲ್ಲೋ, ಬೋರಲ್ಲೋ ಎಲ್ಲ ಎತ್ತಾಕಿರೋ ನೀರು ಬೇಸಿಗೆಯಲ್ಲಿ ಪ್ರಾಣಿಗಳು ಕುಡಿತಾವೆ. ಕಸ್ತೂರಿ ರಂಗನ್ ಇದನ್ನು ಒಂದು ದೊಡ್ಡ ಮಾರಿಭೂತ ಬಿಟ್ಟಂಗೆ ಬಿಟ್ಟಿದೆ ಅಲ್ಲ ಸ್ವಾಮಿ. ಎಲ್ಲವೂ ಮಲ್ನಾಡಿಗೆ ಬೇಕಂದ್ರೆ
ನಿಮ್ಮ ಕಾಯ್ದೆ ಕಟ್ಲೆಗಳು ಮಾಡಕ್ಕೆ? ಈಗ ತಿನ್ನಕ್ಕೆ ಅನ್ನ ಬೇಕು, ರೈತ ದುಡಿಮೆ ಮಾಡೋ. ಮುಂದೆ ಇದೇ ತರ ರೈತರ ಮೇಲೆ ಆಕ್ರಮಣ ಮಾಡ್ತಾ ಹೋದ್ರೆ ಮುಂದೊಂದಿನ ನೀವು ಏನ್ ತಿನ್ಬೇಕು ಅನ್ನೋದು ನೀವೇ ಯೋಚನೆ ಮಾಡಿ. ಅದೇ ರೀತಿಯಲ್ಲಿ ಪ್ರಾಣಿ ಪಕ್ಷಿ ಅಂತೀವಿ ನಾವು, ಪರಿಸರವಾದಿಗಳು, ನಾವು ಅರಣ್ಯಕ್ಕೆ ಪ್ರಾಣಿ ಪ್ರಿಯರು. ಹಂಗಾರೆ ದನ ಪ್ರಾಣಿ ಅಲ್ವಾ? ರೈತರು ಸಾಕೋ ಕುರಿ ಪ್ರಾಣಿ ಅಲ್ವಾ? ರೈತರು ಸಾಕೋ ಎಮ್ಮೆ ಕಾಣ ಪ್ರಾಣಿ ಅಲ್ವಾ? ಅದು ಮಾತ್ರ ಕಾಡಿ ಮೇಯಕ್ಕೆ ಹೋಗ್ಬಾರ್ದು. ಚಿರಂಡಿ ಹೊಡೆಯೋದು, ಬೇಲಿ ಮಾಡೋದು. ಹೌದು ಸ್ವಾಮಿ, ನಿಮ್ಮ ಮಕ್ಕಳಿಗೆ, ಅದು ನನ್ನ ಮಕ್ಕಳಿಗೆ ಇರ್ಬೋದು, ನಿಮ್ಮ ಮಕ್ಕಳಿಗೆ ಇರ್ಬೋದು, ಬೆನ್ನಿನ ಹಾಲೇ ಕುಡಿಸ್ತೀರಿ, ನೀವು ಬೇರೆ ಏನಾರ ಕುಡಿಸ್ತೀರಾ? ಮನುಷ್ಯತ್ವ ಬೇಡ. ರೈತರನ್ನು ಒತ್ತುವರಿ ಏನು ಕೃಷಿ ಸಾಗುವಳಿ ಭೂಮಿ ಮಾಡಿದ್ವಿ ತೆರವು ಮಾಡೋದು ಕೇಳಿದ್ರೆ ಕೋರ್ಟ್ ಆದೇಶ ಆಗಿದೆ ಸ್ವಾಮಿ, ನಾವೇನ್ ಮಾಡೋದು? ಕೋರ್ಟಿಗೆ ಹಾಕ್ತಾರೆ ಯಾರು ಸ್ವಾಮಿ? 1 ಎಕರೆ 1/2 ಎಕರೆನೆಲ್ಲ ನಮ್ಮಲ್ಲೇ ಗೊಂದಲ. ನೀವು 3 ಎಕರೆ ಬಿಡ್ಸಲ್ಲ, 10 ಎಕರೆ ಬಿಡ್ಸಲ್ಲ, ರೈತರು ಕಾರ್ಮಿಕರಿಗೆ ಏನ್ ಬಿಡಲ್ಲ. ಆಯ್ತು, ಸೆಕ್ಷನ್ 4 ಮಾಡಿದಿರಲ್ಲ, ಸೆಕ್ಷನ್ 4 ಒಳಗೆ ರೈತರು ಮನೆ ಬಂದಿದ್ದಲ್ಲ, ಅವ್ರಿಗೆ ತೊಂದರೆ ಆಗುತ್ತಾ ಇಲ್ಲ? ಇದೆಲ್ಲ ನ್ಯಾಯಕ್ಕೆ ಸರಿಯಾದ ರೀತಿಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಇರ್ಬೋದು, ಕೇಂದ್ರ ಮಟ್ಟದಲ್ಲಿರೋದು ಸೂಕ್ತವಾದ ಪರಿಹಾರ ಸ್ಥಳೀಯವಾಗಿ ಬಂದು ನೀವು ರೈತರದು, ಕಾರ್ಮಿಕರದು ಎಲ್ಲ ಗ್ರಾಮಸ್ಥರು ಅಭಿಪ್ರಾಯ ತಾಡಿದೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಈ ಹೋರಾಟ ಜಿಲ್ಲಾ ಮಟ್ಟದಲ್ಲಿ ಉಗ್ರತನಕ್ಕೆ ದಾರಿ ಮಾಡಿಕೊಡ್ಬೇಡಿ. ದಯವಿಟ್ಟು ಹೋರಾಟ ಪದೇ ಇಲ್ಲಿ ಮಾತ್ರ ಅಂತ ಯೋಚನೆ ಮಾಡಿದ್ರೆ ಅಂದಿನ ಹೋರಾಟದಲ್ಲಿ ಹೇಳಿದ್ದೀವಿ. ಎಲ್ಲೋ ಕಣ್ಣು ಒರೆಸುವ ತಂತ್ರಗಾರಿಕೆಯಿಂದ ಒಂದೆರಡು ನಾವು ಕಸ್ತೂರಿ ರಂಗನ್ ರದ್ದು ಮಾಡ್ತೀವಿ ಅಂದ್ರಿ, ಸಣ್ಣ ಪುಟ್ಟ ಒತ್ತುವರಿ ಬಿಡಿಸೋದು ಬಿಟ್ರಿ, ಇದಕ್ಕೆ ಮೌನ ವಹಿಸಿದ್ವಿ ಅಂತ ತಿಳ್ಕೊಮಾಡಿ. ಆ ಕಾರ್ಯ ಮುಂದುವರೆದ್ರೆ ಜಿಲ್ಲಾ ಮಟ್ಟದಲ್ಲಿ ಉಗ್ರತನದ ಹೋರಾಟ ಮಾಡ್ತೀವಿ ಅಂತ ಒಮ್ಮೆ ಹೇಳಿ, ನಾವು ಎಲ್ಲದಕ್ಕೂ ಸಿದ್ಧ. ನಾವು ರೈತರು ಗದ್ದೆ ಮಾತ್ರ ಓಡೋದಕ್ಕಲ್ಲ, ನಮ್ಮ ಪೂರ್ವಿಕರು ಏನು ಉಳಿಸಿ ಬಂದಿದ್ರೆ ಆ ಬದುಕಿಗೆ ತೊಂದರೆ ಆಗೋದಾದ್ರೆ ನಾವು ಜೈಲಿಗೆ ಹೋಗೋಕ್ಕೂ ತಯಾರಿದ್ದೀವಿ. ನಾವು ಇನ್ನೇನ್ ಮಾಡೋದು ಸ್ವಾಮಿ? ನಾವು ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿರೋ ಬದುಕನ್ನು ನಮ್ಮ ಮಕ್ಕಳಿಗೆ ಉಳಿಸಿ ಹೋಗೋಣ ಅಂದ್ರೆ ನೀವು ಅದನ್ನೇ ಉಳಿಸಲ್ಲ ಅನ್ನೋದಾದ್ರೆ ಇನ್ನು ನಾವು ಇಲ್ಲಿರ್ತೀವಿ ಅಂತ ಹೇಳೋಣ, ನಾವು ಅಲ್ಲೇ ಇರ್ತೀವಿ. ಅದಕ್ಕೆ ದಾರಿ ಮಾಡಿಕೊಡ್ಬೇಡಿ ಅಂತ ಎಲ್ಲರಿಗೂ ಹೇಳ್ತಾ ನಮ್ಮ ಜಿಲ್ಲಾಧಿಕಾರಿಗೆ ಒಂದು ಅಭಿನಂದನೆಯನ್ನು ಹೇಳ್ತೀವಿ. ಆ ತಾಯಿ ಒಂದು 17 ಏನಾರ ಮಾಡಿದ್ರೆ ಇವತ್ತು ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ಏನು ಪ್ರಜ್ಞೆ ಇರ್ತಿಲ್ಲ. ಹಾಗಾಗಿ ಒಳ್ಳೆ ಕೆಲಸ ಮಾಡಿರೋ ಅಧಿಕಾರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇದು ರೈತರು, ಕಾರ್ಮಿಕರ ಒಂದು ಧರ್ಮ, ನೀತಿ, ನಿಯಮ. ನೀವು ಮನಸ್ಸು ಈಚೆ ಯಾರೋ ಒಬ್ಬ ಅಧಿಕಾರಿ ಮನಸ್ಸು ಈಚೆ ಕೆಲಸ ಮಾಡೋದ್ರನ್ನ ಬಂದಿರೋ ವರದಿನ ಕೊಟ್ಟಿದ್ರನ್ನೆಲ್ಲ ಒತ್ತುವರಿ ಅಂತೀರ ಅನ್ನೋದಾದ್ರೆ ನಾವಿನ್ನೇನು ಅನ್ಬೇಕು ಸ್ವಾಮಿ? ದಯವಿಟ್ಟು ನಾವು ಎಲ್ಲರೂ ಮುಂದೆ ಕೈ ಮುಗಿ ಕೇಳ್ತೀವಿ, ದಯವಿಟ್ಟು ರೈತರಿಗೆ, ಕಾರ್ಮಿಕರಿಗೆ ತೊಂದರೆ ಕೊಡಬೇಡಿ. ಇಲ್ಲ ಅಂದ್ರೆ ಮುಂದೊಂದಿನ ಆ ಶಾಪ ಯಾರ್ಯಾರಿಗೆ ತಟ್ಟುತ್ತೋ ಆ ಭಗವಂತ ದೇವರ ಮುಖಾಂತರ ತಿಳಿಸ್ತೀನಿ. ಎಲ್ಲರೂ ನಾನೊಬ್ಬ ಕ್ಷೇತ್ರಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇದು ನನ್ನ ಹೃದಯದ ಮಾತು. ರೈತರಿಗೆ ಅತಿ ಆಸೆ ಇಲ್ಲ. ಅತಿ ಆಸೆ ಇರೋಂಥ ರೈತರು ಇನ್ಯಾರ ಹೊಸ ಒತ್ತುವರಿ ಮಾಡಿದ್ರೆ ನೀವು ಕೇಳಿ, ನಾವು ಬರ್ತೀವಿ ಸಪೋರ್ಟ್ ಮಾಡೋಕ್ಕೆ. ಆದರೆ ಅನಾದಿ ಕಾಲದಿಂದ ಮಾಡ್ತಿರೋ ಜಾಗನ ನೀವು ಫಾರೆಸ್ಟ್ ಇನ್ನೇನು ಅಂದ್ಕೊಂಡು ಕೇಳಕ್ ಹೋದ್ರೆ ಮುಂದಿನ ದಿನದಲ್ಲಿ ಉಗ್ರತನದ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. ಎಲ್ಲರನ್ನು ಉದ್ದೇಶಿಸಿ ಮಹಿಳಾ ಹೋರಾಟಗಾರ್ತಿ ಶ್ರೀಮತಿ ರಾಧಾ ಹಾಗಲಗಂಜಿ ಅವರು ಮಾತನಾಡಲಿದ್ದಾರೆ. ಕಲ್ಲುಗುಡ್ಡೆ ನಾಗರಿಕ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಮಹಿಳಾ ಸ್ನೇಹಿತರಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಯ ಜನಪ್ರತಿನಿಧಿಗಳಿಗೆ ಮತ್ತು ಈ ಸಭೆಗೆ ಬಂದಿರತಕ್ಕಂಥ ಎಲ್ಲ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ರಿಗೂ ಕೂಡ ವಂದಿಸ್ತಾ, ಏನಂದರೆ ನಿನ್ನೆಯಿಂದ ಒಂದು 40-45 ಕಿಲೋಮೀಟ್ರು ಏನು ಕಾಲ್ನಡಿಗೆ ಜಾಥಾ ಮಾಡಿಕೊಂಡು ಇಲ್ಲಿ ಕೊಪ್ಪ ಅರಣ್ಯಾಧಿಕಾರಿಗಳ ಕಚೇರಿವರೆಗೂ ಬಂದು ಇಷ್ಟೆಲ್ಲ ಸುಸ್ತಾಗಿ ಕೂತ್ರೂ ಕೂಡ ಇಷ್ಟೊತ್ತುವರೆಗೂ ಒಬ್ಬ ಅಂದರೆ ಅಧಿಕಾರಿಯನ್ನು ಕರೆಸಿಲ್ಲ ಸರ್ಕಾರಕ್ಕೆ. ನಿನ್ನಿಂದ ಜನ ಕೂಗ್ತಾ ಬೀದಿಯಲ್ಲಿ ಬಂದರೂ ಕೂಡ ಅಧಿಕಾರಿಗಳನ್ನು ಕರೆಸಲಿಕ್ಕೆ ಇನ್ನಷ್ಟು ಹಿಂಜರಿತಿದ್ದಾರೆ ಅಂತೇಳಿ ನನಗೆ ಅನ್ನಿಸ್ತಿದೆ. ಅವರು ಬರಬೇಕಾಗಿರುವಂಥವ್ರನ್ನ ತಕ್ಷಣ ಕರೆಸಬೇಕು. ಮತ್ತು ಏನಂದರೆ 1998ರಿಂದನೂ ಕೂಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ಕುದುರೆಮುಖ ಗಣಿಗಾರಿಕೆ ಆಗಿರ್ಬೋದು,
ಇದರ ವಿರುದ್ಧ ಸತತವಾಗಿ ಹೋರಾಟಗಳು ನಡೀತಾನೆ ಬಂದಿದೆ. ಏನಂದರೆ ಅವಾಗೇನು ಬೇರೆ ಬೇರೆ ಮಾಡಿದ್ರು ಸರ್ಕಾರಗಳು, ಅಂದರೆ ಒಂದು ಖಾಲಿ ಆದಿವಾಸಿಗಳಿಗೆ ಮಾತ್ರ ಈ ಸಮಸ್ಯೆ ಅನ್ನೋ ಥರಕ್ಕೆ ಆ ನಿಟ್ಟಿನಲ್ಲಿ ಅಂದರೆ ಡಿವೈಡ್ ಮಾಡಿಬಿಟ್ಟಿತ್ತು ಸರ್ಕಾರ. ಅಲ್ಲಿ ಏನಂದರೆ ಹಳ್ಳಿಗಳಲ್ಲಿ ಮಾತ್ರ ತೊಂದರೆ ಆಗ್ತಿರೋದು, ಇಲ್ಲಿ ಹೊರಗಡೆನವರಿಗೆ ಸಿಟಿಯಲ್ಲಿ ಬದುಕ್ತಿರೋರಿಗೆ ಯಾವುದೇ ತೊಂದರೆ ಇಲ್ಲ, ದೊಡ್ಡವರಿಗೆಲ್ಲ ತೊಂದರೆ ಇಲ್ಲ, ಅದು ಬಡವರ ಹೋರಾಟ, ಅದು ಹೋಗಬಾರ್ದು ಅನ್ನುವಂಥದ್ದೊಂದು ಏನು ಬೇರೆ ಬೇರೆ ಮಾಡಿ ಒಂದು ಪಂಗಡವನ್ನು ಮಾಡಿಬಿಟ್ಟಿದ್ದು. ಆವಾಗಲೂ ಕೂಡ ಹೇಳ್ತಾನೆ ಬಂದ್ವಿ, ಆ ಹೋರಾಟಗಳಲ್ಲೂ ಕೂಡ ಇದು ಮುಂದಿನ ದಿನಗಳಲ್ಲಿ ಇಡೀ ಮಲೆನಾಡಿಗೆ ಅನಾಹುತಗಳಾಗುತ್ತೆ. ಈ ರೀತಿಯ ಅರಣ್ಯ ಕಾಯ್ದೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಬೇರೆ ಬೇರೆ ವರ್ಷಕ್ಕೊಂದೊಂದು ರೀತಿಯ ಕಾನೂನುಗಳು ತರ್ತಾರೆ. ಸೆಕ್ಷನ್ 4 ತರ್ತಾರೆ, ಸೆಕ್ಷನ್ 17 ತರ್ತಾರೆ, ಕಸ್ತೂರಿ ರಂಗನ್ ವರದಿ ತರ್ತಾರೆ. ಇದು ಇಡೀ ಮಲೆನಾಡಿಗೆ, ಒಂದು ಪರಿಸರಕ್ಕೆ, ಮಲೆನಾಡಿನ ನದಿಗಳಿಗೆ, ಮಲೆನಾಡಿನ ಪ್ರಾಣಿಗಳಿಗೆ, ಮಲೆನಾಡಿನ ಜನತೆಗೆ ಒಂದು ಜೀವನ ಬದುಕಿಗೆ ಸರ್ವನಾಶ ಮಾಡುವಂಥ ಒಂದು ಯೋಜನೆಗಳಾಗಿದ್ದಾವೆ. ವರ್ಷವೂ ಬೇರೆ ಬೇರೆ ರೀತಿಯ ಕಾನೂನುಗಳನ್ನು ತಂದು ಜನರು ಬದುಕಟ್ಟುಕೊಳ್ಳಿಕ್ಕಾಗಿ ಕೃಷಿಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಯಾಕಂದರೆ ನನಗೆ ಒತ್ತುವರಿ ಅಂತ ಹೇಳ್ತಾರೆ. ಒತ್ತುವರಿ ಮಾಡ್ತಾ ಬರ್ತಿರೋದು ಯಾರು? ಈಗ ಅರಣ್ಯ ಇಲಾಖೆಯವರು ಮತ್ತೆ ಸರ್ಕಾರಗಳು ಒತ್ತುವರಿ ಮಾಡ್ತಾ ಬರ್ತಿರುವಂಥದ್ದು ಕಂದಾಯ ಭೂಮಿಯನ್ನು. ನಿಜವಾಗ್ಲೂ ಒತ್ತುವರಿ ಮಾಡ್ತಿರೋದು ಸರ್ಕಾರಗಳು. ಹಾಗಾಗಿ ಇಲ್ಲಿ ಬದುಕಿಗಾಗಿ ಅವರು ಕೃಷಿ ಮಾಡ್ಕೊಂಡು ಬಂದಿರುವಂಥದ್ದು ಅದು ಒತ್ತುವರಿ ಅಲ್ಲ, ಅವರು ದಿನನಿತ್ಯದ ಬದುಕಿಗಾಗಿ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ನಿಜವಾಗ್ಲೂ ಜನ ಕಾಡನ್ನು ಕಡಿದು ಅಥವಾ ನಾಶ ಅಂದರೆ ಮಾರಿ ಬದುಕೋದಾಗಿದ್ದರೆ ಇಷ್ಟೆಲ್ಲ ಕಾಡು ಉಳಿತೀತ ಅನ್ನುವಂಥ ನಮ್ಮ ಕಣ್ಣು ಮುಂದೆನೇ ಇದೆ. ಹಾಗಾಗಿ ನಿನ್ನೆ ಏನೋ ಜಾಥಾ ಹೊರಟು ಇವತ್ತಿನವರೆಗೂ ನಡೆದು ಕೊಪ್ಪ ಅರಣ್ಯ ಇಲಾಖೆ ಅಧಿಕಾರಿಗಳ ಕಚೇರಿ ಎದುರುಗಡೆ ಕೂತಿದ್ದೀವಿ ಅಂದರೆ ಇವತ್ತಿಗೆ ಮಾತ್ರ ಈ ಒತ್ತುವರಿ ತೆರವಾಗಿರ್ಬೋದು, ಅರಣ್ಯ ಕಸ್ತೂರಿ ರಂಗನ್ ವರದಿ ಆಗಿರ್ಬೋದು, ಎಲ್ಲ ಜನ ವಿರೋಧಿ ಪರಿಸರ ವಿರೋಧಿ ಅರಣ್ಯ ಕಾಯ್ದೆಗಳಾಗಿರ್ಬೋದು, ಇದು ಇವತ್ತಿಗೆ ಕೊನೆಯಾಗೋದಿಲ್ಲ. ಈ ಹೋರಾಟಗಳು ಇನ್ನಷ್ಟು ಎಲ್ಲ ರಾಜಕೀಯ ಪಕ್ಷಗಳನ್ನು ಹೊರತುಪಡಿಸಿ ಇಡೀ ನಾಗರಿಕ ಸಮುದಾಯ, ಎಲ್ಲ ಬಡ ಜನತೆ, ಕಾರ್ಮಿಕರು ಒಂದಾಗಿ ಇನ್ನಷ್ಟು ಹೋರಾಟ ಮಾಡೋದ್ರ ಮೂಲಕ ಈ ಮಲೆನಾಡನ್ನು ಉಳಿಸ್ಕೊಳ್ಬೋದು. ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪಕ್ಷ ಭೇದ ಮರೆತು ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳಾಗಿರ್ಬೋದು ಎಲ್ಲ ಒಂದುಗೂಡಿ ಇನ್ನೂ ಬಲಿಷ್ಠವಾದ ಹೋರಾಟಗಳನ್ನು ಕಟ್ಟಿ ನಮ್ಮ ಇಡೀ ಮಲೆನಾಡು ಮತ್ತು ಪರಿಸರ ನದಿಗಳನ್ನು ಉಳಿಸ್ಕೊಳ್ಳೋಣ, ಜನರು ಬದುಕನ್ನು ಇಲ್ಲೇ ಉಳಿಸ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮೆಲ್ಲರನ್ನು ಕಲ್ಲುಗುಡ್ಡೆಯಿಂದಲೂ ಸಹಿತ ಹೋರಾಟಕ್ಕೆ ಬದ್ಧರಾಗಿ ಅಲ್ಲಿಂದ ಇಲ್ಲಿಯವರೆಗೂ ಸಹಿತ ಪಾದಯಾತ್ರೆಯನ್ನು ನಿರ್ವಂಚನೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಿಮ್ಮೆಲ್ಲರ ಪಾದಗಳಿಗೆ ಎಲ್ಲ ಹೋರಾಟಗಾರರ ಪರವಾಗಿ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತೀವಿ. ಯಾಕೆಂದರೆ ನಾವೆಲ್ಲ ಬಿಡಿಯಾಗಿ ಬಂದು ಹೋದವು. ಈ ಹೋರಾಟದಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಎಲ್ಲ ಗೆಳೆಯರು, ಮಾತಾಡಿರ್ತಕ್ಕಂಥ ಗೆಳೆಯರುಗಳು ಅರಣ್ಯ ಇಲಾಖೆ ವಿಚಾರ ಹೇಳಿದ್ದಾರೆ. ನನಗಿವತ್ತು ಅರಣ್ಯ ಇಲಾಖೆಯನ್ನು ನೋಡಿ ಸ್ವಲ್ಪ ನಗು ಬರ್ತಾ ಇದೆ. ಆ ನಗುವಿಗೆ ಏನು ಕಾರಣ ಅಂದರೆ, ನಿಮಗೆ ಇಷ್ಟು ದೊಡ್ಡ ಆಫೀಸು ನಮ್ಮ ಸರ್ಕಾರ ಕಟ್ಟಿಸ್ಕೊಟ್ಟು ನೀವು ಪೊಲೀಸರನ್ನು ಹಿಡಿಸಿ ಬ್ಯಾರಿಕೇಡ್ ಹಾಕಿ ನೀವು ಬಂದೋಬಸ್ತಾಗಿ ನಿಂತುಕೊಂಡು ರಕ್ಷಣೆ ಪಡಿತಿದ್ದೀರಲ್ಲ, ನಮ್ಮ ರೈತರು ಸಹಿತ ಇದೇ ಥರ ಅವರವ್ರ ಜಮೀನಿಗೆ ಬಂದೋಬಸ್ತ್ ಮಾಡಿ ಹೊರಗಿನಿಂದ ನೀವು ಬರಕೂಡದು ಅಂತ ಹೇಳಿ ನಾವು ಬೇಲಿ ಹಾಕೊಂಡಿದ್ದೀವಿ ಅನ್ನೋದು ನಿಮಗೆ ಅರ್ಥ ಆಗೋದು. ಏನು ಬಂದೋಬಸ್ತ್? ನಾನು ಹೋರಾಟದ ದಿಕ್ಕು ತಪ್ಪಿಸಬಾರದು ಅನ್ನೋದಕ್ಕೆ ಸುಮ್ಮನಾದೆ. ಅಲ್ಲೇ ಬುಡದಲ್ಲಿ ಪ್ರತಿಭಟನೆ ಮಾಡಿದ್ರೆ ಏನು ಅವ್ರು ಗಂಟು ಉದುರೋಗುತ್ತೆ? ಏನು ಉದುರೋಗೋದಿಲ್ಲ. ನಾವು ನಮ್ಮ ಸ್ವಲ್ಪ ಜನ ನೆರಳಲ್ಲಿ ಕೂತ್ಕೋತಾ ಇದ್ದೆ. ಭಯ, ವಿಪರೀತವಾದ ಭಯ. ಆದರೆ ಅರಣ್ಯ ಇಲಾಖೆಯವರು ಮತ್ತು ನಮ್ಮ ಪೊಲೀಸ್ ಇಲಾಖೆಯ ಸಹೋದರರ ನಡುವೆ ಒಂದು ನಾನು ವಿನಂತಿಯನ್ನು ಮಾಡ್ತೇನೆ. ಅರಣ್ಯ ಇಲಾಖೆಯವರು ಸೃಷ್ಟಿ ಮಾಡಿರ್ತಕ್ಕಂಥ ಗೊಂದಲದ ಕಾರಣಕ್ಕಾಗಿ ಈ ಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ಹಲವಾರು ಪ್ರಾಣಗಳ ಬಲಿದಾನ ಆಗುವಂತಾಯ್ತು. ಅರಣ್ಯ ಇಲಾಖೆಯವರು ಮುಖೇನ ಅದನ್ನು ನೀವು ಹಾಕ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಈ ಚಳವಳಿಯ ಮುಖೇನ ಒಂದು ಕರೆಯನ್ನು ಕೊಡೋಣ. ಹೋರಾಟಕ್ಕೆ ಒಂದು ತಾತ್ವಿಕವಾದ ಹಿನ್ನೆಲೆ ಇರಬೇಕು. ನೀವು ಭವಿಷ್ಯದ ದಿನಗಳಲ್ಲಿ ಎಲ್ಲರೂ ಪೆಟ್ರೋಲಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಹಳ್ಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಹುಲಿ ಸ್ಟಿಕ್ಕರ್ ಇರ್ತಕ್ಕಂಥ ಏನಾದ್ರು ಜಾಕೆಟ್ ಹಾಕೊಂಡು ಸ್ಟೈಲ್ ಆಗಿ ಏನಾದ್ರು ಹೋದರೆ ಇದನ್ನ ನೀವು NGOಗಳ ಹಣವನ್ನು, ಎಂಜಲನ್ನು ತಿಂತ ಇದ್ದೀರಿ ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗೆ ನಿಷ್ಠುರಗಳಾದ್ರೂ ಬೇಜಾರಿಲ್ಲ, ಸತ್ಯವನ್ನು ಹೇಳಲೇಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೆ.
ಬಗಾದಿ ಗೌತಮ್ ಅಂತಕ್ಕಂಥ ಒಬ್ರು DC ಇದ್ರು ಚಿಕ್ಕಮಗಳೂರು. ಆ DC ಅರಣ್ಯ ಇಲಾಖೆಯವರು ಸಂಬಂಧಪಟ್ಟಂತ ಒಂದು ರೆಸಾರ್ಟ್ ಇದೆ, ಲಕ್ಕವಳ್ಳಿಯಲ್ಲಿ ರಿವರ್ ಟರ್ನ್ ರೆಸಾರ್ಟ್ ಅಂತ. ಆ ರೆಸಾರ್ಟ್ ನಲ್ಲಿ ಸರ್ಕಾರ ಜಂಟಿಯಾಗಿ ಸರ್ವೆಯನ್ನು ಮಾಡಬೇಕು, ಇನ್ಹಾಬಿಟೆಂಟ್ಸ್ ಅನ್ನು ಗುರುತಿಸಬೇಕು, ಒತ್ತುವರಿ ಆಗಿರ್ತಕ್ಕಂಥ ಜಾಗವನ್ನು ಗುರುತಿಸಿ ಸ್ಕೆಚ್ ಅನ್ನು ಮಾಡಬೇಕು ಅಂತ ಜಂಟಿ ಸರ್ವೆಯನ್ನು ಮಾಡ್ಲಿಕ್ಕೆ ಕೊಟ್ಟಾಗ ಮಿಸ್ಟರ್ ಬಗಾದಿ ಗೌತಮ್ ಅಂತಕ್ಕಂಥ DC ಅರಣ್ಯ ಇಲಾಖೆಯವರ ರಿವರ್ ಟರ್ನ್ ರೆಸಾರ್ಟ್ ನಲ್ಲಿ ಕೂತ್ಕೊಂಡು ಒಬ್ಬ ಸರ್ವೇಯರ್ ಮಗ್ದ ಹೇಳ್ತಾನೆ, ಸರ್ ನಾವು ಸತ್ಯವನ್ನು ವರದಿ ಕೊಡಬೇಕು. ಹಲವು ಕಡೆ ಮನೆ ಕಟ್ಕೊಂಡಿದ್ದಾರೆ, ನೀರಿನ ಮೂಲಗಳಿವೆ, ಕೃಷಿ ಮಾಡಿಕೊಂಡಿದ್ದಾರೆ, ತಲತಲಾಂತರದಿಂದ ಬದುಕಿದ್ದಾರೆ. ಆ ಬದುಕಿರ್ತಕ್ಕಂಥದ್ದನ್ನ ನಾನು ನೋಟ್ ಮಾಡಬೇಕಾಗ್ತದೆ ಅಂತ ಹೇಳಿದಾಗ ಬಗಾದಿ ಗೌತಮ್ ಅವರು ಹೇಳ್ತಾರೆ ಆ ಸರ್ವೇಯರ್ಗೆ, ನಿನ್ನ ಎದೆ ಮೇಲೆ ಒದಿತೀನಿ, ಅರಣ್ಯ ಇಲಾಖೆಯವರು ಏನು ಸ್ಕೆಚ್ ಮಾಡ್ತಾರೆ ಅದಕ್ಕೆ ನೀನು ಸೈನ್ ಮಾಡು ಅಂತ ಹೇಳ್ತಾರೆ. ನಾನು ಇದನ್ನು ದೇವರ ಮೇಲೆ ಪ್ರಮಾಣ ಮಾಡಿ ಪೊಡಮೊಟ್ಟಿ ಈ ಸತ್ಯವನ್ನು ಹೇಳ್ತೇನೆ. ಅಂತಹ ಮೂರ್ಖ ಜನವಿರೋಧಿ ಅಧಿಕಾರಿಗಳಿಂದ ಇವತ್ತು ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೆಲವರಿಗೆ ನಾವು ಇದನ್ನು ಹೇಳಿದಾಗ ಅಸಹನೆ ಆಗ್ತದೆ, ಅಸಹನೆಗಳ ರೂಪಗಳು ಬರ್ತವೆ. ಸತ್ಯವನ್ನು ಒಪ್ಕೊಳ್ತಕ್ಕಂಥದ್ದನ್ನ ನಮಗೆ ಗೊತ್ತಿರಬೇಕು. ನಮಗೆ ಬೇರೆ ಸಾಕ್ಷಿ ಹೇಳಕ್ಕಾಗಲ್ಲ. ರಿವರ್ ಟರ್ನ್ ರೆಸಾರ್ಟ್ ಅಲ್ಲಿ ನೀವು ಕೂತಿದ್ದೋದು, ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಇದ್ದ ಮೇಲೆ ನೀವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂರದೆ ಈ ಸರ್ವೇಯರ್ಗಳನ್ನ ರಿವರ್ ಟರ್ನ್ ರೆಸಾರ್ಟ್ ಅಲ್ಲಿ ಯಾಕೆ ತಂದು ಕೂರಿಸ್ತೀರಂದ್ರೆ, ಜನಪ್ರತಿನಿಧಿಗಳು ಏನಾದರೂ ಬೇರೆ ಬೇರೆ ಅಹವಾಲು ಇಟ್ಕೊಂಡು DC ಕಚೇರಿಗೆ ಹೋದ್ರೆ ಇವರು ಕೂತ್ಕೊಂಡು NGOಗಳ ಜೊತೆ T-ಶರ್ಟ್ ಹಂಚ್ಕೊಳ್ತಾ ಪಾರ್ಟಿ ಮಾಡ್ತಾ ಕೂತಿರ್ತಕ್ಕಂಥ ಸಂಗತಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ರಿವರ್ ಟರ್ನ್ ರೆಸಾರ್ಟ್ ಅಲ್ಲಿ ಕೂತ್ಕೊಂಡು ಬಗಾದಿ ಗೌತಮ್ ಸರ್ವೇಯರ್ಗಳಿಗೆ ಎದೆ ಮೇಲೆ ಒದಿತೀನಿ ಅಂತ ಹೇಳ್ತಾರೆ. ನಾನು ಇವತ್ತು ಈ ಸಂದರ್ಭದಲ್ಲಿ, ಸರ್ ನೀವು ಎದೆ ಮೇಲಾರು ಒದಿರಿ, ನನ್ನ ಕೆಲಸನಾರು ತೆಗಿರಿ, ನಾನು ಸತ್ಯವನ್ನು ಬಿಟ್ಟು ಬೇರೆ ವರದಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿರ್ತಕ್ಕಂಥ ಆ ರೆವಿನ್ಯೂ ಇಲಾಖೆಯ ಸರ್ವೇಯರಿಗೆ ಪಾದವನ್ನು ಮುಟ್ಟಿ ನಿಮ್ಮೆಲ್ಲರ ಪರವಾಗಿ ನಾನು ನಮಸ್ಕಾರಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಆ ಗೆಳೆಯ ಎಲ್ಲಿದ್ರು ನಮ್ಮ ಮಾತನ್ನು ಕೇಳ್ಕೊಳ್ಳಿ. ಹೀಗಿರುವಾಗ ಸೆಕ್ಷನ್ 4 ಸೆಕ್ಷನ್ 17 ಆಗಕ್ಕೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಕೇಳಬೇಕು. ಈ ಅಧಿಕಾರಿಗಳು ಬಾರಿ ಮಜಾ ಇರ್ತಾರೆ. ಇವ್ರ ಮಜಾ ಹೆಂಗೆ ಅಂದ್ರೆ, ಇವರ ಅವಧಿಯಲ್ಲಿ ಏನೂ ಕಿರಿಕಿರಿ ಆಗದಿದ್ದಂಗೆ ಇವ್ರದ್ದು 3 ವರ್ಷ ಪೀರಿಯಡ್ ಬಿಟ್ಟು ಮತ್ತೊಂದು ಡಿವಿಷನ್ಗೆ ಹೋಗಿಬಿಟ್ರೆ ಅಣ್ಣ ಬಾಂಡ್ ಹ್ಯಾಪಿ ಮ್ಯಾನ್. ನಮಗೆ ಅವರು ಬೇಕಾಗಿಲ್ಲ, ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯಕ್ತಿಗಳು ಬೇಕಾಗ್ತಿದ್ದಾರೆ. ತಪ್ಪು ಮಾಹಿತಿಗಳನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಬೇಕಾಗಿಲ್ಲ. ನೀವು ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ. ನೀವು ದ್ರೋಹ ಮಾಡ್ತಿರ್ತಕ್ಕಂಥದ್ದು ನಮ್ಮೂರಿನ ಜನಕ್ಕಲ್ಲ, ನಿಮ್ಮ ಹೆತ್ತವ್ವನಿಗೆ ಅಂತ ಹೇಳಿ ನೀವು ನೆನಪು ಮಾಡ್ಕೊ. ನಿಮಗೂ ರಿಟೈರ್ಮೆಂಟ್ ಆಗುತ್ತೆ, ನೀವು ರೈತರ ಮಕ್ಕಳಿದ್ದೀರಿ. ಅವತ್ತು ನಿಮ್ಮ ಕೃಷಿ ಭೂಮಿಗೆ ಹೋದಾಗ ನೀವು ರಿಟೈರ್ಮೆಂಟ್ ಆದಮೇಲೆ ಒಬ್ಬ ಅಧಿಕಾರಿ ಬಂದು, ಸಾರ್ ನಿಮ್ದು ಒತ್ತುವರಿ ಆಗಿದೆ, ಬೇಲಿ ತೆಗಿತೀನಿ ಅಂದಾಗ ನೀವಲ್ಲಿ ಅಡಿಕೆ ಗಿಡ, ಕಾಫಿ ಗಿಡ, ತೆಂಗಿನ ಗಿಡ ಅಥವಾ ಕೃಷಿ ಗದ್ದೆ ನಾಟಿ ಮಾಡಿದ್ರೆ ಆಗ ನಿಮಗೆ ನೋವು ಗೊತ್ತಾಗುತ್ತೆ. ನಾವು ಅದರಿಂದ ಈ ಸಂದರ್ಭದಲ್ಲಿ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಹೇಳ್ತಕ್ಕಂಥ ಮನಸ್ಸುಗಳನ್ನ ನಾನು ನಯವಂಚಕರು ಅಂತ ನಾನು ಕರಿಬೇಕು. ಆ ನಯವಂಚಕ ಕೆಲಸಗಳನ್ನು ಮಾಡ್ತಕ್ಕಂಥವ್ರನ್ನ ಒಪ್ಪಕ್ಕಾಗೋದಿಲ್ಲ. ಆದ್ರೆ ಕಲ್ಗುಡ್ಡೆಯ ಸಮಸ್ಯೆ ಬೇರೆ ಇದೆ. ಇವತ್ತು ಕಲ್ಗುಡ್ಡೆಯಿಂದ ಪಾದಯಾತ್ರೆ ಮಾಡ್ಕೊಂಡು ಬಂದ್ರಲ್ಲ, ಮೊನ್ನೆ ಸಿದ್ಧತೆಗಾಗಿ ಸಭೆ ಸೇರಿದಾಗ ನಾನು ಹೇಳಿದೆ, ಕಲ್ಗುಡ್ಡೆಯಿಂದ ನಾನು ಬರಲಿ, ಮೆಣಸಿನಕಾಯಿಂದ ಬರಲಿ, 100 ಜನ ಬರಲಿ, 50 ಜನ ಬರಲಿ, 1000 ಜನ ಬರಲಿ, ಪ್ರಶ್ನೆ ಅದೆಲ್ಲ, ವಿಚಾರ ಮುಖ್ಯ ಆಗ್ತದೆ. ಹಾಗಾಗಿ ಅಂತಹ ಚಳುವಳಿಗಳನ್ನು ಬೆಂಬಲಿಸಬೇಕು, ನಾವು ಓಡಾಡಬೇಕು ಅನ್ನುವಂಥ ಮಾಹಿತಿಗಳನ್ನು ನಾನು ಆ ಸಂದರ್ಭದಲ್ಲಿ ಹಂಚಿಕೊಂಡೆ. ಸ್ನೇಹಿತರೆ, ಇವತ್ತು ನಮ್ಮ ಜಯರಾಜ್ ಅವರು ಬಾರಿ ಚೆನ್ನಾಗಿ ಹೇಳಿದ್ರು, ಯಾರಾದರೂ ಲೀಸಿಗೆ ಜಮೀನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಏನು ಘೋಷಣೆ ಆಗಿದೆ, ನಮ್ಮ ಕೆಲವು ಅತಿ ಬುದ್ಧಿವಂತರಾದ ಅರ್ಜಿ ಕೊಡಬೇಡಿ, ಕೊಟ್ಟರೆ ಒತ್ತುವರಿ ಮಾಡಿದ್ದಂತ ಗೊತ್ತಾಗುತ್ತೆ, ಇವಂದು ನಮ್ಮ ಹಳ್ಳಿಲಿ ಪುಟ್ಲಾಗಿರಿ ಅಂತಾರೆ. ಏನು ಮಾಡಬೇಡಿ, ಸರ್ಕಾರ ಕಾಲ್ ಮಾಡಿದೆ, ಲೀಸಿಗೆ ಯಾರ್ಯಾರು ಅರ್ಜಿಯನ್ನು ಹಾಕಬೇಕು ಅಂತಿದ್ದೀರಿ ಆ ಅರ್ಜಿಯನ್ನು ಹಾಕಬೇಕು. ಸರ್ಕಾರಗಳು ಜನಪರವಾಗಿ ಇರುತ್ತೆ ಹೊರತು ಈ ಅಧಿಕಾರಿಗಳ ಪರವಾಗಿ ಅಲ್ಟಿಮೇಟ್ ಆಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸತ್ಯವನ್ನು ನಾವೆಲ್ಲರೂ ಅರ್ಥಕೋಬೇಕಾಗುತ್ತೆ. ಹಾಗಾದ್ರಿಂದ ದಯವಿಟ್ಟು ಪ್ರಜಾವಾಣಿ ವಿಶೇಷಾಂಕ ಎಲ್ಲರೂ ತಗೊಳ್ಳಿ, ಪ್ರಜಾವಾಣಿ ವಿಶೇಷಾಂಕ ತಗೊಳ್ಳಿ. ಅಲ್ಲಿ ಎಲ್ಲರೂ ನಮ್ಮನ್ನು ಅಕ್ಲೇಪಿಸೋರೇ ಲೇಖನ ಬರೆದಿದ್ದಾರೆ ಇಡೀ ಪ್ರಜಾವಾಣಿ ವಿಶೇಷಾಂಕ. ನನಗೆ ಪ್ರಜಾವಾಣಿ ಪತ್ರಿಕೆ ಬಗ್ಗೆ ಭಾರಿ ಗೌರವ ಮತ್ತು ಸದ್ಭಾವನೆ ಇದೆ, ನಾಡಿನ ಪ್ರಜ್ಞೆ ಮತ್ತು ಅಸ್ಮಿತೆಯ ಪ್ರತೀಕ. ಆದರೂ ಸಹ ಅದೇ ಪ್ರಜಾವಾಣಿಯವರು ಆ ಪ್ರಜಾವಾಣಿ ವಿಶೇಷಾಂಕದಲ್ಲಿ ಈ ವರ್ಷದ ದೀಪಾವಳಿ ವಿಶೇಷಾಂಕದಲ್ಲಿ ಕಟ್ಟಕಡೆಯ ಲೇಖನವನ್ನು, ನಮ್ಮ ವಿಠಲ ಹೆಗಡೆ ಅವರ ಲೇಖನವನ್ನು ಬರೆಸಿದ್ದಾರೆ. ದಯವಿಟ್ಟು ಹೋರಾಟಗಾರರು